ವಾವ್! ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ, ಆ ದೂರದಿಂದ ಮೂರ್ತಿನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸುತ್ತ ಹಚ್ಚ ಹಸಿರು, ಆ ಹಸಿರಿನ ನಡುವೆ ಶಿವನ ಮೂರ್ತಿನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ಈ ಮೂರ್ತಿಯ ಇತಿಹಾಸ ನೋಡೋದಾದರೆ, ಇದು ಕೊಯಮತ್ತೂರಿನ ಆದಿಯೋಗಿ ಶಿವನ ಪ್ರತಿಮೆ ಅಂತಲೇ ಪ್ರಸಿದ್ಧ ಆಗುತ್ತೆ. ಸ್ಥಳ ಬಂದು ಈಶಾ ಯೋಗ ಕೇಂದ್ರ ಅಂತ ಫೇಮಸ್ ಆಗಿದೆ. ಇದನ್ನು ನಿರ್ಮಾಣ ಮಾಡಿದಂಥವ್ರು ಯಾರು ಅಂತಂದರೆ, ಶಿಲ್ಪಿಯಾದಂತಹ ಸದ್ಗುರು ಜಗ್ಗಿ ವಾಸುದೇವನ್ನವರು ನಿರ್ಮಾಣ ಮಾಡಿದ್ರು. ಮತ್ತು ಇದನ್ನು ನಿರ್ಮಾಣ ಮಾಡೋದಕ್ಕೆ ಏನೇನು ವಸ್ತುಗಳನ್ನ ಬಳಸಿದ್ರು ಅಂತಂದರೆ, ಉಕ್ಕಿನಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಅಗಲ ಬಂದ್ಬಿಟ್ಟು 548 ಅಡಿ ಅಗಲ ಇದೆ. ಮತ್ತು ಎತ್ತರ ಬಂದು 34 ಫೀಟು, ಅಂದರೆ ಇದನ್ನು ಅಡಿಗಳೆಲ್ಲ ಹೇಳೋದಾದರೆ 112 ಅಡಿ ಎತ್ತರ ಇದೆ. ಇದು ಯಾವಾಗ ಮುಕ್ತಾಯ ಆಯಿತು ಅಂತಂದರೆ 24 ಫೆಬ್ರವರಿ 2019ರಲ್ಲಿ ಇದನ್ನು ಮುಕ್ತಾಯ ಮಾಡಿದ್ರು. ನರೇಂದ್ರ ಮೋದಿಯವರು ಸಹ ಇದು ಉದ್ಘಾಟನೆ ಸಮಯದಲ್ಲಿ ಮೂರ್ತಿನ ಉದ್ಘಾಟನೆ ಮಾಡುವಂಥ ಸಮಯದಲ್ಲಿ ಬಂದಿದ್ದರು ಅಂತ ಹೇಳ್ಬೋದಾಗಿದೆ. ಇನ್ನು ಈ ಪ್ಲೇಸ್ಗೆ ನಾನು ಹೋಗಿದ್ದು ಎಲ್ಲಿಂದಪ್ಪ ಅಂತಂದರೆ, ನಾನು ಶಿರಾದಿಂದ ಹೊರಟೆ. ಶಿರಾದಿಂದ ಹೋಗಿ ನಾನು ದಾವಸ್ಪೇಟೆಯಿಂದ ಟರ್ನ್ ಆಗಿ ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋದೆ. ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿ, ಚಿಕ್ಕಬಳ್ಳಾಪುರದಿಂದ ಜಸ್ಟ್ 11 ಕಿಲೋಮೀಟ್ರ್ ಹೋದರೆ ಅಲ್ಲೇ ಸಿಗುತ್ತೆ. ನಾನು ಹೋಗಿದ್ದು ಬೈಕಲ್ಲೇ ಹೋದೆ. ಬೈಕಲ್ಲಿ ತುಂಬ ಬಿಸಿಲಿತ್ತು, ಆದರೂ ಪರವಾಗಿಲ್ಲ, ನೋಡಲೇಬೇಕು ಅನ್ನೋ ಒಂದು ಇದರಿಂದ ಹೋದೆ. ಸುಮಾರು ಒಂದು 125 ಕಿಲೋಮೀಟ್ರು ಒಂದು ಸತಿ ಆಯಿತು ಹೋಗೋದಕ್ಕೆ. 125 ಕಿಲೋಮೀಟ್ರ್ ಅರೌಂಡ್ ಆಗಿತ್ತು. ಹೋಗಿ ಬರೋ ಅಷ್ಟೊತ್ತಿಗೆ ಒಂದು 250 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಬೆಂಗಳೂರಿಂದ ತುಂಬ ಹತ್ರ ಆಗುತ್ತೆ. ತುಮಕೂರಿಂದನೂ ಇನ್ನೂ ಹತ್ರ ಆಗುತ್ತೆ. ಬಸ್ ವ್ಯವಸ್ಥೆ ಅಲ್ಲಿ ಏನು ಅಷ್ಟೊಂದಿಲ್ಲ. ದೊಡ್ಡಬಳ್ಳಾಪುರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಬಸ್ ವ್ಯವಸ್ಥೆ ಇದೆ. ಅಲ್ಲಿಂದ ನೀವು ಆಟೋ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೀವು ಓನ್ ವೆಹಿಕಲಲ್ಲಿ ಹೋದರೆ ತುಂಬ ಇದಾಗುತ್ತೆ. ಎಂಟ್ರಿ ಫೀಸ್ ಮಾತ್ರ ಅಲ್ಲಿ ಟಿಕೆಟ್ ತಗೊಳ್ತಾರೆ. ಟೂ ವೀಲರಲ್ಲಿ ಹೋಗಿರೋದ್ರಿಂದ ಟೂ ವೀಲರ್ಗೆ 20 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಕಾರ್ಗೆ ಅರೌಂಡ್ ಒಂದು 50 ರುಪೀಸ್ ಇರುತ್ತೆ ಅಂತ ಅನ್ಕೊತೀನಿ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸಿಸ್ಟಮು ತುಂಬ ಚೆನ್ನಾಗಿದೆ. ಅಲ್ಲಿ ನೈಟ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ನೈಟ್ ಎಂದೂ ಹೋಗಿಲ್ಲ. ನೀವೇನಾದರೂ ಹೋಗಿದ್ದರೆ ಕಮೆಂಟ್ ಮಾಡಿರಿ. ನೈಟಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ಲೇಸರ್ ಲೈಟಿಂಗ್ ಎಲ್ಲ ಮಾಡ್ತಾರಂತೆ. ಫೀಲ್ಡ್ ಎಲ್ಲ ತುಂಬ ಅಗಲವಾಗಿದೆ, ಚೆನ್ನಾಗಿದೆ. ಮತ್ತು ಶಿಸ್ತು ತುಂಬ ಚೆನ್ನಾಗಿ, ನೀಟ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂಥರ ಒನ್ ಡೇ ಟ್ರಿಪ್ಗೆ ತುಂಬ ಚೆನ್ನಾಗಿದೆ. ಹೋಗಿ ನೋಡ್ಕೊಂಡು ಬರ್ಬೋದು, ಯಾವುದೇ ತೊಂದರೆ ಇಲ್ಲ. ಹೋಗಿ ನೋಡ್ಕೊಂಡು ಬರೋದಕ್ಕೆ ತುಂಬ ಚೆನ್ನಾಗಿದೆ. ಏನೋ ಒಂಥರ ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಎಲ್ಲ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಅವೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಇನ್ನು ನಾನು ಹೋಗಿದ್ದು 12:30 ಆಗಿತ್ತು. 12:30 ಆದ್ರಿಂದ ತುಂಬ ಬಿಸಿಲಿತ್ತು. ಬಿಸಿಲು ಯಾವ ರೀತಿ ಇತ್ತು ಅಂತಂದರೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಆದ್ರೂ ಅಲ್ಲಿ ಮ್ಯಾಟ್ ವ್ಯವಸ್ಥೆ ಮಾಡಿದ್ದಾರೆ. ಮ್ಯಾಟ್ ಮೇಲೆ ಅಷ್ಟೊಂದೇನು ಸಿಗ್ತಿರ್ಲಿಲ್ಲ. ಆದರೂ ನೋಡಲೇಬೇಕು ಅನ್ನೋ ಆಸೆ ಇದ್ದರೆ ಯಾವ ಬಿಸಿಲಿದ್ರೂ ಸಹ ಏನೂ ಕೇಳೋದಿಲ್ಲ. ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಆ ಶಿವನ ಮೂರ್ತಿನಲ್ಲಿ